ಇರಾನ್ ಮುಖಂಡರು ಸಭೆ ಮಾಡ್ತಿದ್ದಾಗಲೇ ಡೆಡ್ಲಿ ಅಟ್ಯಾಕ್ ಆಗಿದೆ. ಸರ್ವೋಚ್ಚ ನಾಯಕನ ಚುನಾವಣಾ ಪ್ರಕ್ರಿಯೆ ವೇಳೆಯೇ ವೈಮಾನಿಕ ದಾಳಿ ನಡೆಸಲಾಗಿದ್ದು ಕೋಮ್ ನಗರದಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಇರಾನ್ ಮುಖಂಡರು ಸಭೆ ಮಾಡ್ತಿದ್ದಾಗಲೇ ಡೆಡ್ಲಿ ಅಟ್ಯಾಕ್ ಆಗಿದೆ. ಸರ್ವೋಚ್ಚ ನಾಯಕನ ಚುನಾವಣಾ ಪ್ರಕ್ರಿಯೆ ವೇಳೆ ಈ ಒಂದು ದಾಳಿಯಾಗಿದೆ. ಕೋಮ್ ನಗರದಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಲಾಗಿದ್ದು ಇಸ್ರೇಲ್ನ 88 ಸದಸ್ಯರನ್ನ ಒಳಗೊಂಡು ಈ ಒಂದು ಸಭೆ ನಡೀತಾ ಇತ್ತು. ಈ ವೇಳೆ ವೈಮಾನಿಕ ದಾಳಿಯಾಗಿದೆ. ತಜ್ಞರ ಸಭೆ ಇದಾಗಿದ್ದು ದೇಶದ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಚರ್ಚೆ ನಡೆಯುತ್ತಿರುವಾಗಲೇ ವೈಮಾನಿಕ ದಾಳಿಯಾಗಿದೆ. ಈಗ ಇರಾನ್ನ ಮುಖಂಡರು ಸಭೆ ಸೇರಿದ್ದ ಕಟ್ಟಡ ಪೀಸ್ ಆಗಿದೆ ಆ ಒಂದು ವೈಮಾನಿಕ ದಾಳಿಯಿಂದಾಗಿ. ದಾಳಿ ವೇಳೆ ಸಭೆಯಲ್ಲಿ ತೊಡಗಿದ್ದ ಎಲ್ಲಾ ಮುಖಂಡರು ಅಂದ್ರೆ 88 ಮುಖಂಡರು ಬದುಕಿರೋದೇ ಡೌಟ್ ಎನ್ನಲಾಗ್ತಾ ಇದೆ. ساختمان خبرگان میدون رسالت همین 2 دقیقه پیش ساختمان خبرگان میدون رسالت همین 2 دقیقه پیش ساختمان خبرگان میدون رسالت همین 2 دقیقه پیش ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಏರ್ಪೋರ್ಟ್ ಉಡಿಸಾಗಿದೆ. ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ದಾಳಿ ನಡೆಸಲಾಗಿದ್ದು ವೈಮಾನಿಕ ದಾಳಿಗೆ ಹೊತ್ತಿ ಉರಿದಿದೆ ವಿಮಾನ ನಿಲ್ದಾಣ. ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿರೋ ಇಸ್ರೇಲ್ ಈಗ ಒಂದು ಕಡೆ ತಜ್ಞರ ಮಂಡಳಿಯನ್ನ ಹೊಂದಿರುವಂತಹ ಕೋಮ್ನಲ್ಲಿರುವ ಕಟ್ಟಡದ ಮೇಲೆ ವೈಮಾನಿಕ ದಾಳಿಯಾಗಿದ್ದು ಈಗ ಏರ್ಪೋರ್ಟ್ ಮೇಲೂ ಸಹಿತ ದಾಳಿ ನಡೆಸಿದೆ ಇಸ್ರೇಲ್. ಸಂಪೂರ್ಣ ಯುದ್ಧದ ಭೀಕರತೆಯನ್ನ ನೀವು ಈ ಒಂದು ಉದ್ವಿಗ್ನತಾ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿ ನೀವು ಕಾಣಬಹುದು. ಯಾವ ರೀತಿಯಾಗಿ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ವಿಮಾನ ನಿಲ್ದಾಣ ಉಡಿಸಾಗಿರುವಂಥದ್ದನ್ನು ನಾಗರಿಕ ಪ್ರದೇಶಗಳ ಮೇಲೆ ಈಗ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಏರ್ಪೋರ್ಟ್ ಒಂದು ಉಡಿಸಾಗಿದೆ. ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಇಸ್ರೇಲ್ ಟಾರ್ಗೆಟ್ ಮಾಡಿ. ವೈಮಾನಿಕ ದಾಳಿಗೆ ಏರ್ಪೋರ್ಟ್ ಹೊತ್ತಿ ಉರಿಯುವಂತಹ ಸಂದರ್ಭವನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಈಗ ಇರಾನ್ ಮುಖಂಡರು ಸಭೆ ಮಾಡ್ತಿದ್ದಾಗ ಒಂದು ಕಡೆ ಡೆಡ್ಲಿ ಅಟ್ಯಾಕ್ ಆಗಿದೆ, ಮತ್ತೊಂದು ಕಡೆ 88 ಸದಸ್ಯರನ್ನ ಒಳಗೊಂಡಂತ ಚರ್ಚೆ ಇದಾಗಿದ್ದು ತಜ್ಞರ ಸಭೆ ವೇಳೆಯೇ ವೈಮಾನಿಕ ದಾಳಿಯಾಗಿದೆ. ದಾಳಿ ವೇಳೆ ಸಭೆಯಲ್ಲಿ ತೊಡಗಿದ್ದಂಥ ಎಷ್ಟೋ ಮುಖಂಡರು ಬದುಕಿರೋದೇ ಡೌಟ್ ಅನ್ನಲಾಗ್ತಾ ಇದೆ. ಇನ್ನು ತೆಹರಾನ್ನ ಮೆಹರಾಬಾದ್ ಮೇಲೂ ಕೂಡ ಟಾರ್ಗೆಟ್ ಮಾಡಿ ಏರ್ಪೋರ್ಟ್ನ ಉಡಿಸ್ ಮಾಡಿದೆ ಇಸ್ರೇಲ್. ನಾಗರಿಕ ಪ್ರದೇಶಗಳ ಮೇಲೆ ಟಾರ್ಗೆಟ್ ಇಟ್ಟು ಇಸ್ರೇಲ್ ಹೊಡಿತಾ ಇದೆ. ವೈಮಾನಿಕ ದಾಳಿಗೆ ಆ ಏರ್ಪೋರ್ಟ್ ಹೊತ್ತಿ ಉರಿತಾ ಇದೆ. ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದು ಸಭೆ ನಡೀತಿದ್ದಾಗಲೇ ಡೆಡ್ಲಿ ಅಟ್ಯಾಕ್ ಆದಂಥ ದೃಶ್ಯವನ್ನು ಗಮನಿಸಬಹುದು. ಮತ್ತೊಂದು ಕಡೆ ಇರಾನ್ನಲ್ಲೇ ವಿಮಾನ ನಿಲ್ದಾಣ ಉಡಿಸಾಗಿರುವಂಥದ್ದನ್ನು ಒಂದು ಕಡೆ ನೀವು ಗಮನಿಸಬಹುದು. ಯಾವ ರೀತಿ ದಟ್ಟ ಹೊಗೆ ಆವರಿಸಿದೆ. ساختمان خبرگان میدون رسالت همین 2 دقیقه پیش ساختمان خبرگان میدون رسالت همین 2 دقیقه پیش ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ದಾಳಿ ನಡೆಸಿದ್ದು ಇದರಿಂದಾಗಿ ಇವರಲ್ಲಿ ಕರ್ನಾಟಕದ ಕೆಲವೊಂದಿಷ್ಟು ಜನ ಕೂಡ ಸಿಲುಕಿಕೊಂಡಿದ್ದಾರೆ. ಈಗ ಕೋಮ್ ನಗರ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ನಾಗರಿಕರು ಇರುವಂತಹ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ತೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ನಲ್ಲಿ ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿ ನಡೆಸಿದೆ ಇಸ್ರೇಲ್. ಸಾರ್ವಜನಿಕರು ಇರುವಂತಹ ಸ್ಥಳದಲ್ಲೇ ಇಸ್ರೇಲ್ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ಸಂಪೂರ್ಣ ನಲುಗುತ್ತಾ ಇದೆ. ಒಂದು ಕಡೆ ಇರಾನ್ ಮುಖಂಡರು ಸಭೆ ಮಾಡಿ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಸರ್ವೋಚ್ಚ ನಾಯಕನ ಚುನಾವಣಾ ಪ್ರಕ್ರಿಯೆ ವೇಳೆಯೇ ದಾಳಿ ನಡೆಸಲಾಗಿದ್ದು ಮತ್ತೊಂದು ಕಡೆ ಕೋಮ್ ನಗರದಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಇಸ್ರೇಲ್. ಈಗ 88 ಸದಸ್ಯರನ್ನ ಒಳಗೊಂಡು ನಡೀತಾ ಇದ್ದಂಥ ಈ ಒಂದು ತಜ್ಞರ ಸಭೆಯಲ್ಲಿ
ಸಡನ್ ಆಗಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಇಸ್ರೇಲ್. ಈ ದಾಳಿಯಿಂದಾಗಿ ಕಟ್ಟಡ ಪೀಸ್ ಆಗಿದೆ. ಹೀಗಾಗಿ ಅಲ್ಲಿದ್ದಂಥ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಈಗ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕುವಂತಾಗಿದೆ ಈಗ ಅಲ್ಲಿಯ ಜನರ ಪರಿಸ್ಥಿತಿ. ساختمان خبرگان میدون رسالت همین 2 دقیقه پیش ساختمان خبرگان میدون رسالت همین 2 دقیقه پیش ساختمان خبرگان میدون رسالت